ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಸ್ಥಳವನ್ನ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಆ ಒಂದು ಸ್ಥಳವನ್ನ ಅಂತಿಮಗೊಳಿಸದೇ ಇದ್ರೂ ಕೂಡ ನಾನು ಹೇಳುವಂತ ಈ ಒಂದು ಮಾಹಿತಿಯ ಉದ್ದೇಶಪೂರ್ವಕವಾಗಿ ಅಲ್ಲಿನ ಸುತ್ತಮುತ್ತಲು ಹುಟ್ಟಿಕೊಂಡಿರುವಂತ ಅಲ್ಲಿರುವಂತ ಒಂದು ಸ್ಥಳಾವಕಾಶ ಏನಾಗಿದೆ ಅಂದ್ರೆ ಈಗಾಗಲೇ ದಕ್ಷಿಣ ಮತ್ತು ಪಶ್ಚಿಮ ಬೆಂಗಳೂರಿನ ಹೊರವಲಯದಲ್ಲಿ ಅಲ್ಲಿರುವಂತ ಭೂ ಚಟುವಟಿಕೆಗಳು ಗಂಭೀರ ಪರಿಣಾಮದಿಂದ ಹೆಚ್ಚಿಸ್ತಾ ಇದ್ದಾವೆ. ಯಾಕಂದ್ರೆ ಕನಕಪುರ ರಸ್ತೆ, ಹಾರೋಹಳ್ಳಿ, ನೆಲಮಂಗಲ ಮತ್ತು ಕುಣಿಗಲ್ ಪ್ರದೇಶಗಳಲ್ಲಿ ಹೂಡಿಕೆದಾರರು, ಆನಂತರ ಭೂ ಸಂಗ್ರಹಕಾರರು, ಅಲ್ಲಿರುವಂತಹ ಡೆವಲಪರ್ಗಳು ಕೂಡ ಏನೋ ಒಂದು ರೀತಿ ಭೂಮಿ ಖರೀದಿಗೆ ಮುಂದಾಗಿದ್ರು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆರಂಭಕ್ಕಿಂತಲೂ ಮುಂಚೆ ದೇವನಹಳ್ಳಿಯಲ್ಲಿ ಕಂಡು ಬಂದಿರುವಂತ ಪ್ರಾರಂಭಿಕವಾದಂತ ಒಂದು ಮಾನ್ಯತೆಯನ್ನು ಕೂಡ ತೋರಿಸ್ತಾ ಇದೆ ಆ ಸ್ಥಳದಲ್ಲಿ. ಆದ್ರೂ ಪ್ರಸ್ತುತವಾಗಿ ಅಲ್ಲಿ ಕಂಡು ಬಂದಿರುವಂತ ಚಟುವಟಿಕೆಗಳು ಏನಿದಾವಲ್ಲ, ಬಹುತೇಕವಾದಂತ ಭಾವನೆಗಳು ಕೂಡ ಆಧಾರವಾಗಿದ್ದಾವೆ ಅಲ್ಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ತಜ್ಞರು ಕೂಡ ಇದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ದೊಡ್ಡ ಮಟ್ಟದ ವಸತಿ ಯೋಜನೆಗಳಿಗಿಂತಲೂ ಕೂಡ ಆನಂತರ ಕೃಷಿ ಭೂಮಿಯ ವ್ಯವಹಾರಗಳು, ಆನಂತರ ಯೋಜಿತವಾದಂತಹ ಅಭಿವೃದ್ಧಿಗಳಾಗಿರಬಹುದು. ಯಾಕಂದ್ರೆ ಭೂ ಬ್ಯಾಂಕಿಂಗ್ ಚಟುವಟಿಕೆಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಗಮನವನ್ನು ಸೆಳೀತಾ ಇದ್ದಾವೆ. ಯಾಕಂದ್ರೆ ಕನಕಪುರ ಮತ್ತು ಹಾರೋಹಳ್ಳಿಯ ಕಾರಿಡಾರ್ನ ಒಂದು ಪ್ರಮುಖವಾದಂತಹ ಬೇಡಿಕೆಯ ಪ್ರಮಾಣ ನೋಡಬಹುದು. ಯಾಕಂದ್ರೆ ಹೊಸದಾಗಿ ಗಮನ ಸೆಳೀತಿರುವಂತಹ ಒಂದು ಕಾರಿಡಾರ್ಗಳಲ್ಲಿ ಈ ಒಂದು ಕನಕಪುರ ರಸ್ತೆ, ಹಾರೋಹಳ್ಳಿಯ ಈ ಒಂದು ಭಾಗವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಒಂದು ಬೆಳವಣಿಗೆಯನ್ನ ಕೂಡ ಕಂಡುಕೊಳ್ತಾ ಇದೆ. ಆದ್ರೆ ಉತ್ತಮವಾದಂತ ವಸತಿ, ಆನಂತರ ಮೂಲ ಸೌಕರ್ಯ, ಅಲ್ಲಿನ ಒಂದು ಮೆಟ್ರೋ ಸಂಪರ್ಕವೂ ಕೂಡ, ಆನಂತರ ಅಭಿವೃದ್ಧಿಯಾದಂತ ಪ್ರದೇಶಗಳು ಈ ಒಂದು ಕನಕಪುರ ಮತ್ತು ಹಾರೋಹಳ್ಳಿಯ ಭಾಗಕ್ಕೆ ಪ್ರಮುಖವಾದಂತ ಒಂದು ಬಲವನ್ನ ಉಂಟು ಮಾಡಿದೆ. ಯಾಕಂದ್ರೆ ಕಳೆದ 6 ರಿಂದ 8 ತಿಂಗಳ ಒಳಗಾಗಿ ಇಲ್ಲಿರುವಂತಹ ಒಂದು ಕನಕಪುರ ರಸ್ತೆಯುದ್ದಕ್ಕೂ ಕೂಡ ಭೂಮಿಯ ಬೆಲೆಗಳು ಒಂದ್ ರೀತಿ ದ್ವಿಗುಣಗೊಂಡಿರಬಹುದು. ಆದ್ರೆ ಆ ಒಂದು ಗಮನಾರ್ಹವಾಗಿ ಚೂಡಹಳ್ಳಿ, ಸೋಮನಹಳ್ಳಿ, ಆನಂತರ ಕಗ್ಗಲಿಪುರದಂತ ಪ್ರದೇಶಗಳಲ್ಲಿ ಅಲ್ಲಿರುವಂತ ಕಡಿಮೆ ಬೆಲೆ ಮತ್ತು ದೊಡ್ಡ ಭೂ ವ್ಯವಹಾರಗಳ ಲಭ್ಯತೆಗೆ ಒಂದ್ ರೀತಿ ಹೂಡಿಕೆದಾರರು ಗಮನವನ್ನ ಸೆಳೀತಾ ಇದ್ದಾರೆ. ಯಾಕಂದ್ರೆ ಅದರ ಒಂದು ವಿಶೇಷವಾಗಿ NRIಗಳು ಹೆಚ್ಚಿನ ಮೌಲ್ಯದ ಹೂಡಿಕೆದಾರರು, ದೀರ್ಘಾವಧಿಯ ಹೂಡಿಕೆದಾರರ ಒಂದು ಹಿತದೃಷ್ಟಿಯ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಮಟ್ಟಿಗೆ ಆ ಒಂದು ಡೆವಲಪರ್ಗಳು ಭೂ ಸ್ವಾಧೀನ ಮತ್ತು ಜಂಟಿ ಒಪ್ಪಂದಗಳ ಮುಖಾಂತರ ಸದ್ದಿಲ್ಲದೆ ಭೂ ಬ್ಯಾಂಕುಗಳನ್ನು ಕೂಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಇದು ಯಾವ ಉದ್ದೇಶದಿಂದ ಅಂದ್ರೆ KIA ಒಂದು ಆರಂಭಿಕ ಹಂತದಲ್ಲಿ ನಾರ್ತ್ ಬೆಂಗಳೂರಿನಲ್ಲಿ ಕಂಡು ಬಂದಂತ ಬೆಳವಣಿಗೆಯನ್ನ ಒಂದ್ ರೀತಿ ಕೈಗಾರಿಕಾ ಚಟುವಟಿಕೆಗಳ ಕೇಂದ್ರಗಳಾಗಿ ಅಭಿವೃದ್ಧಿ ಪೂರಕವಾಗಿ ಆ ಒಂದು ಪ್ರದೇಶಗಳು ಹೊರಹೊಮ್ತಾ ಇದ್ದಾವೆ. ಆದ್ರೆ ಆ ಒಂದು ಭಾಗದಲ್ಲಿ ವಿಲ್ಲಾ ಹಾಗೂ ವಾರಾಂತ್ಯ ಮನೆಗಳ ಯೋಜನೆಗಳಿಗೂ ಕೂಡ ಅವುಗಳ ಒಂದು ಬೇಡಿಕೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಆನಂತರ ನೆಲಮಂಗಲ ಮತ್ತು ಕುಣಿಗಲ್ನಲ್ಲಿ ನೋಡಬಹುದು, ಈ ಒಂದು ಸ್ಥಳದಲ್ಲಿ ಲಾಜಿಸ್ಟಿಕ್ ಹಬ್ ಆಗುವಂತ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಆದ್ರೆ ಇನ್ನೊಂದೆಡೆಗೆ ಹೇಳಬೇಕಾದ್ರೆ ನೆಲಮಂಗಲ ಮತ್ತು ಕುಣಿಗಲ್ ಕಾರಿಡಾರ್ ವಿಭಿನ್ನ ರೀತಿಯ ಒಂದು ಬೆಳವಣಿಗೆಯನ್ನ ಕೂಡ ಕಾಣ್ತಾ ಇದೆ. ಆದ್ರೆ ಈ ಒಂದು ಪ್ರದೇಶವು ವಸತಿ ಅಭಿವೃದ್ಧಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಜಿಸ್ಟಿಕ್ ಮತ್ತು ಕೈಗಾರಿಕಾ ಚಟುವಟಿಕೆಗಳಾಗಿ ಹೊರಹೊಮ್ಮಲಿದ್ದಾವೆ. ಆನಂತರ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನೋಡಬಹುದು. ಈ ಒಂದು ಯೋಜನೆಯ ಸಂಪರ್ಕ ಏನಿದೆಯಲ್ಲ, ಈ ಒಂದು ಸ್ಯಾಟಲೈಟ್ ನ ರಿಂಗ್ ರೋಡ್ ಸುಧಾರಣೆ ಆಗ್ತಿರುವಂತ ಈ ಒಂದು ಹಿನ್ನೆಲೆಯಲ್ಲಿ ಕೈಗಾರಿಕಾ ಭೂಮಿಗಳ ಬೇಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಯಾಕಂದ್ರೆ ಹಾರೋಹಳ್ಳಿ ಮತ್ತು ನೆಲಮಂಗಲ ಸುತ್ತಮುತ್ತಲೂ ಕೂಡ ಅಲ್ಲಿರುವಂತ ಉತ್ಪಾದನಾ ಕ್ಲಸ್ಟರ್ಗಳು, ಹಾಗೇನೆ KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳ್ತೀನಿ ನಾನು, ಈ ಒಂದು ಕೈಗಾರಿಕಾ ವಲಯಗಳು ಸಾಂಸ್ಥಿಕ ಹೂಡಿಕೆದಾರರ ಒಂದು ಗಮನವನ್ನ ಕೂಡ ಸೆಳೀತಾ ಇದ್ದಾವೆ. ಯಾಕಂದ್ರೆ ನೆಲಮಂಗಲ ಮತ್ತು ಕುಣಿಗಲ್ನಲ್ಲಿ ಅಲ್ಲಿ ಬೆಳವಣಿಗೆ ಆಗ್ತಿರುವಂತಹ ದೀರ್ಘಾವಧಿಯ ಲಾಜಿಸ್ಟಿಕ್ ಮತ್ತು ಮೂಲ ಸೌಕರ್ಯಗಳ ಆಧಾರಿತವಾಗಿ ಹೂಡಿಕೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ. ಆನಂತರ ದೇವನಹಳ್ಳಿಯಲ್ಲಿ ನೋಡಬಹುದು, ಅಲ್ಲಿ ಪುನರಾವರ್ತನೆ ಆಗುವುದರ ಬಗ್ಗೆ. ಆದ್ರೆ ಈ ಒಂದು ಬೆಳವಣಿಗೆಯನ್ನ ದೇವನಹಳ್ಳಿ ಭಾಗಗಳಲ್ಲಿ ಹೋಲಿಕೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ನೋಡಬಹುದು 2005ರಲ್ಲಿ ವಿಮಾನ ನಿಲ್ದಾಣವನ್ನ ಕೂಡ ಘೋಷಣೆಯಾಗಿತ್ತು. ಆದ್ರೆ 2008ರಲ್ಲಿ ಇದರ ಒಂದು ವಿಮಾನ ನಿಲ್ದಾಣದ ಕಾರ್ಯಾರಂಭ ಆದ ಬಳಿಕ ಈ ಒಂದು ಉತ್ತರ ಬೆಂಗಳೂರು ಭಾಗದಲ್ಲಿ ಭೂಮಿಯ ಬೆಲೆಗಳು 40% ರಿಂದ 86% ಪ್ರಮಾಣದಲ್ಲಿ ಏರಿಕೆಯಾಗಿದ್ದಾವೆ. ಅದೇ ರೀತಿಯಾಗಿ ಬೆಳವಣಿಗೆಯನ್ನ ಮರುಕಳಿಸುವಂತ ಸಾಧ್ಯತೆಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಯಾಕಂದ್ರೆ ಇಲ್ಲಿ ಇರುವಂತಹ ಒಂದು ಪ್ರದೇಶಗಳು ಅಲ್ಲಿರುವಂತ ಸಾಮಾಜಿಕವಾದಂತ ಮೂಲ ಸೌಕರ್ಯ ಇನ್ನೂ ಸಹ ಅಭಿವೃದ್ಧಿನೇ ಆಗಿಲ್ಲ. ಜೊತೆಗೆ ಇವತ್ತಿನ ಈ ಒಂದು ಪ್ರಮಾಣದ ರಿಯಲ್ ಎಸ್ಟೇಟ್ ನ ಒಂದು ಮಾದರಿಯನ್ನ ಕೂಡ ನೋಡಬಹುದು. ಯಾಕಂದ್ರೆ ಒಂದು ರಿಯಲ್ ಎಸ್ಟೇಟ್ ಮಾದರಿಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಒಂದು ಬೆಲೆ ಏರಿಕೆಯನ್ನ ವೇಗಗೊಳಿಸುವುದರಿಂದ ಆರಂಭಿಕ ಹೂಡಿಕೆದಾರರ ಲಾಭಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಯಾಕಂದ್ರೆ ದೀರ್ಘಾವಧಿಯ ಹೂಡಿಕೆಯ ಬಗ್ಗೆ ನೋಡಬಹುದು. ಮುಖ್ಯವಾಗಿ ಹೇಳಬೇಕಾದ್ರೆ 2ನೇ ವಿಮಾನ ನಿಲ್ದಾಣದ ಈ ಒಂದು ಯೋಜನೆಯನ್ನ ಇನ್ನೂ ಸಹ ಪ್ರಾರಂಭಿಕ ಹಂತದಲ್ಲಿದ್ದು ಅಲ್ಲಿನ ಸ್ಥಳದ ಆಯ್ಕೆ ಮತ್ತು ಅನುಮೋದನೆಯ ಪ್ರಕ್ರಿಯೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಚೆಯನ್ನ ಕೂಡ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ
ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ಏನಿದೆಯಲ್ಲ, ಈಗಾಗಲೇ ರಿಯಲ್ ಎಸ್ಟೇಟ್ನ ಒಂದು ಮಾರುಕಟ್ಟೆಯಲ್ಲಿ ಅವುಗಳ ಒಂದು ಚಟುವಟಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಭವಿಷ್ಯದ ಒಂದು ಲಾಭದ ಸಲುವಾಗಿ ಯುಕ್ತಿಯುತ ಮತ್ತು ಸಲಹೆಯ ಹೂಡಿಕೆ ಇಲ್ಲಿ ಬಹಳ ಅವಶ್ಯಕವಾಗಿದೆ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾದ್ರೆ ಎಲ್ಲರೂ ಲೈಕ್ ಮಾಡಿ. ಮೊದಲ ಬಾರಿಗೆ ಯಾರಾದರೂ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.